ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಏಪ್ರಿಲ್ 29 ರಿಂದ ಮೇ 5 ರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ವಂಶ ಪಾರಂಪರ್ಯ ಜ್ಯೋತಿಷ್ಯರು ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ವೃತ್ತಿ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆ, ವ್ಯಾಪಾರ, ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ. ಇಂದೇ ಕರೆ ಮಾಡಿ. ಈ ವಾರದ ಚಂದ್ರನ ಸಂಚಾರ ಉತ್ತರ ನಕ್ಷತ್ರದಿಂದ ಮೂಲ ನಕ್ಷತ್ರದವರೆಗೆ. ಸ್ನೇಹಿತರೆ, ನೀವು ನಿಯಮಿತವಾಗಿ ಜಾಗಿಂಗ್ ಮಾಡುತ್ತಿದ್ದರೆ ಗಟ್ಟಿಯಾದ ಮೇಲ್ಮೈಗೆ ಬದಲಾಗಿ ಕ್ರೀಡಾ ಬೂಟುಗಳೊಂದಿಗೆ ಮೃದುವಾದ ಮೇಲ್ಮೈಯಲ್ಲಿ ಓಡಬೇಕು, ಏಕೆಂದರೆ ಅದು ನಿಮ್ಮ ಪಾದಗಳ ಮೇಲೆ ಕೆಟ್ಟ ಪರಿಣಾಮ ಬೀರುವುದಿಲ್ಲ ಮತ್ತು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಬಲಗೊಳಿಸುತ್ತದೆ. ಇದು ಹಳೆಯ ಸಮಸ್ಯೆಗಳನ್ನು ತೊಡೆದುಹಾಕಲು ಮತ್ತು ನಿಮ್ಮ ಜೀವನವನ್ನು ಸಂತೋಷದಿಂದ ಮತ್ತು ಶಾಂತಿಯುತವಾಗಿ ನಡೆಸಲು ಮತ್ತಷ್ಟು ಸಹಾಯ ಮಾಡುತ್ತದೆ. ಈ ವಾರ ನೀವು ಅನೇಕ ಅನಗತ್ಯ ವಸ್ತುಗಳನ್ನು ಖರೀದಿಸುವ ಮೂಲಕ ದುಂದು ವೆಚ್ಚ ಮಾಡಬಹುದು. ಅಂತಹ ಪರಿಸ್ಥಿತಿಯಲ್ಲಿ ಹೊಸದನ್ನು ಖರೀದಿಸುವ ಮೊದಲು ನೀವು ಈಗಾಗಲೇ ಹೊಂದಿರುವ ವಸ್ತುಗಳನ್ನು ನೀವು ಬಳಸಬೇಕಾಗುತ್ತದೆ. ಈ ವಾರ ಹಳೆಯ ಸ್ನೇಹಿತ, ಸಂಗಾತಿ ಅಥವಾ ಪ್ರೇಮಿಯನ್ನು ಬೇರೊಬ್ಬರೊಂದಿಗೆ ನೋಡಲು ನೀವು ಸ್ವಲ್ಪ ದುಃಖಿತರಾಗಬಹುದು. ಈ ಕಾರಣಕ್ಕಾಗಿ ನೀವು ಏಕಾಂಗಿಯಾಗಿರಲು ಬಯಸುತ್ತೀರಿ, ಇದರಿಂದಾಗಿ ಕುಟುಂಬದೊಂದಿಗೆ ಸಮಯ ಕಳೆಯುವುದನ್ನು ತಪ್ಪಿಸುತ್ತೀರಿ. ಈ ವಾರ ನಿಮ್ಮ ವೃತ್ತಿಪರ ಜೀವನದಲ್ಲಿ ಅನೇಕ ಹೊಸ ಸವಾಲುಗಳನ್ನು ತರಲಿದೆ. ನೀವು ಸಾಧಿಸಲು ಹೊಸ ಗುರಿಗಳನ್ನು ನೀಡಬಹುದು. ಆದ್ದರಿಂದ ಕಷ್ಟಕರ ಸಂದರ್ಭಗಳನ್ನು ತಪ್ಪಿಸಲು ನಿಮ್ಮ ಸಂಪರ್ಕಗಳನ್ನು ನೀವು ಬಳಸಬೇಕಾಗುತ್ತದೆ. ವಿದ್ಯಾರ್ಥಿಗಳ ಪ್ರತಿಯೊಂದು ಯಶಸ್ಸು ನೇರವಾಗಿ ಅವರ ಆತ್ಮವಿಶ್ವಾಸದ ಮಟ್ಟವನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ಕಷ್ಟಪಡುತ್ತಿದ್ದ ವಿದ್ಯಾರ್ಥಿಗಳು ಅಂತಿಮವಾಗಿ ಹಾಗೆ ಮಾಡಲು ಸಾಧ್ಯವಾಗುತ್ತದೆ. ಆದಾಗ್ಯೂ ಯಾವುದೇ ಪ್ರಮುಖ ನಿರ್ಧಾರವನ್ನು ತಲುಪುವ ಮೊದಲು ಅನುಭವಿ ಅಥವಾ ಹಿರಿಯರನ್ನು ಸಂಪರ್ಕಿಸಲು ಮರೆಯದಿರಿ. ವೃತ್ತಿ ಮತ್ತು ವ್ಯವಹಾರದ ದೃಷ್ಟಿಯಿಂದ ಈ ವಾರ ನಿಮಗೆ ತುಂಬಾ ಒಳ್ಳೆಯದಿದೆ. ಈ ಅವಧಿಯಲ್ಲಿ ಉದ್ಯೋಗಿಗಳಿಗೆ ಸಂಬಳ ಹೆಚ್ಚಾಗಲಿದೆ. ಈ ಅವಧಿಯಲ್ಲಿ ನೀವು ದೊಡ್ಡ ಯೋಜನೆಯ ಭಾಗವಾಗಲು ಅವಕಾಶವನ್ನು ಪಡೆಯಬಹುದು. ಈ ಸಮಯದಲ್ಲಿ ಅಹಂಕಾರದ ವರ್ತನೆ ನಿಮ್ಮ ಸಮಸ್ಯೆ ಹೆಚ್ಚಿಸಬಹುದು. ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಸಾಮರಸ್ಯ ಇರಲಿದೆ. ಮನೆಯ ಜವಾಬ್ದಾರಿಗಳನ್ನು ಪೂರೈಸುವಲ್ಲಿ ನೀವು ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ. ನೀವು ಕೆಲಸದ ಜೊತೆಗೆ ವಿಶ್ರಾಂತಿ ಕಡೆಯೂ ಗಮನಹರಿಸಿ. ಇನ್ನು ಕೆಲವೇ ದಿನದಲ್ಲಿ ಗುರುವಿನ ಕೃಪೆಗೆ ಪಾತ್ರರಾಗುತ್ತೀರಿ. ಈ ವಾರ ಸ್ವಲ್ಪ ತಡೆದುಕೊಳ್ಳಿ. ಎಲ್ಲ ಸಂಕಷ್ಟ ಕಿರುಕುಳಗಳಿಗೂ ಕೊನೆಯಿದೆ. ಈಗ 5ನೇ ಮನೆಯಲ್ಲಿ ರಾಹು, ಬುಧ, ಕುಜ ಇರುವುದು ಸ್ವಲ್ಪ ತೊಂದರೆ. ಬುಧ ಮೇಷರಾಶಿಗೆ ಬಂದಾಗ ಶುಭ ಫಲಗಳು ಇವೆ. 6ರಲ್ಲಿ ಸೂರ್ಯ ಧನಲಾಭ ಕೊಡುತ್ತಾನೆ. ಈ ವಾರ ಕಳೆದರೆ ನಂತರ ಎಲ್ಲವೂ ನಿಮಗೆ ಶುಭ. ಸೂರ್ಯ ಮತ್ತು ಶುಕ್ರವು ಪಾಲುದಾರಿಕೆಯ 7ನೇ ಮನೆಯ ಮೂಲಕ ಚಲಿಸುತ್ತಿದ್ದಾರೆ. ಆದ್ದರಿಂದ ಮುಂದಿನ 2 ವಾರಗಳವರೆಗೆ ನಿಮ್ಮ ಸಂಬಂಧಗಳು ಬಹಳ ಮುಖ್ಯವಾಗುತ್ತವೆ. ಸೂರ್ಯನು ನಿಮ್ಮ 7ನೇ ಮನೆಯನ್ನು ದಾಟುತ್ತಿದ್ದಂತೆ ನಿಮ್ಮ ಗಮನವು ನಿಮ್ಮ ಸಂಬಂಧಗಳು ಮತ್ತು ಪಾಲುದಾರಿಕೆಗಳ ಕಡೆಗೆ ತಿರುಗುತ್ತದೆ. ಸಂಬಂಧಗಳ ನೈಜ ಸ್ಥಿತಿಯನ್ನು ನೀವು ಅರಿತುಕೊಳ್ಳುತ್ತೀರಿ ಮತ್ತು ನೀವು ಅವುಗಳನ್ನು ಸುಧಾರಿಸಲು ಪ್ರಯತ್ನಿಸುತ್ತೀರಿ. ಮುಕ್ತ ಸಂವಹನ ಮತ್ತು ಪರಸ್ಪರ ಗೌರವದ ಮೂಲಕ ಇತರರೊಂದಿಗೆ ನಿಮ್ಮ ಸಂವಹನದಲ್ಲಿ ಸಾಮರಸ್ಯ ಮತ್ತು ಸಮತೋಲನವನ್ನು ಬೆಳೆಸಲು ಈ ಸಾಗಣೆಯು ನಿಮ್ಮನ್ನು ಪ್ರೋತ್ಸಾಹಿಸುತ್ತದೆ. ಸೂರ್ಯನು 7ನೇ ಮನೆಯಲ್ಲಿರಲು ಇಷ್ಟಪಡುವುದಿಲ್ಲ, ಆದ್ದರಿಂದ ನೀವು ನಿಮ್ಮ ಸಂಗಾತಿಯನ್ನು ಸಂಪರ್ಕಿಸುವಾಗ ನೀವು ಅಹಂಕಾರದಿಂದ ಇರುತ್ತೀರಿ. ನೀವು ಸರ್ವಾಧಿಕಾರಿಯಾಗುತ್ತಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ನಿಮ್ಮ ಸಂಗಾತಿಗೆ ಸಾಕಷ್ಟು ಜಾಗವನ್ನು ನೀಡಲು ಪ್ರಯತ್ನಿಸಿ. ನೀವು ಕೆಲವು ಸಾಮಾಜಿಕ ಕೂಟಗಳಿಗೆ ಸಹ ಹಾಜರಾಗುತ್ತೀರಿ ಎಂದು ಶುಕ್ರ ಸಂಕ್ರಮವು ತೋರಿಸುತ್ತಿದೆ. ಏತನ್ಮಧ್ಯೆ ನಿಮ್ಮ 6ನೇ ಮನೆಯ ಮೂಲಕ ಮಂಗಳ ಗ್ರಹವು ನಿಮ್ಮ ಕೆಲಸದ ನೀತಿ ಮತ್ತು ಉತ್ಪಾದಕತೆಯನ್ನು ಉತ್ತೇಜಿಸುತ್ತದೆ. ಸವಾಲುಗಳನ್ನು ಎದುರಿಸಲು ಮತ್ತು ನಿಮ್ಮ ವೃತ್ತಿಪರ ಜೀವನದಲ್ಲಿ ನಿಮ್ಮ ಅಧಿಕಾರವನ್ನು ಪ್ರತಿಪಾದಿಸುವ ಬಯಕೆಯಿಂದ ನೀವು ಉತ್ತೇಜಿಸಲ್ಪಟ್ಟಿದ್ದೀರಿ. ಶ್ರದ್ಧೆಯ ಕೆಲಸ, ನಿಖರವಾದ ಯೋಜನೆ ಅಥವಾ ಕಾರ್ಯತಂತ್ರದ ಸಮಸ್ಯೆ ಪರಿಹರಿಸುವ ಮೂಲಕ ನಿಮ್ಮ ಗುರಿಗಳ ಅನ್ವೇಷಣೆಯಲ್ಲಿ ನಿರ್ಣಾಯಕ ಕ್ರಮವನ್ನು ತೆಗೆದುಕೊಳ್ಳಲು ಈ ಸಾಗಣೆಯು ನಿಮಗೆ ಅಧಿಕಾರ ನೀಡುತ್ತದೆ. ಅದೇ ಸಮಯದಲ್ಲಿ ಮಂಗಳವು ನಿಮ್ಮನ್ನು ಕೆಲಸದಲ್ಲಿ ಬಹಳ ರಕ್ಷಣಾತ್ಮಕವಾಗಿ ಮಾಡುತ್ತದೆ. ಇದು ಸಂಕೀರ್ಣತೆಗಳನ್ನು ತರಬಹುದು, ಆದ್ದರಿಂದ ದಯವಿಟ್ಟು ಅಂತಹ ಸಂಭಾಷಣೆಗಳನ್ನು ತಪ್ಪಿಸಿ. ನಿಮ್ಮ ಗಮನವು ನಿಮ್ಮ ಕೆಲಸದ ಗುಣಮಟ್ಟದ ಮೇಲೆ ಇರಬೇಕು. ಈ ಸಾಗಣೆಯು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಸಂಪರ್ಕಿಸಬಹುದಾದ ಸಣ್ಣ ಆರೋಗ್ಯ ಸಮಸ್ಯೆಗಳನ್ನು ಸಹ ಪ್ರಚೋದಿಸಬಹುದು. ನಿಮ್ಮಲ್ಲಿ ಕೆಲವರು ಸಾಕು ಪ್ರಾಣಿಗಳೊಂದಿಗೆ ಸಮಯ ಕಳೆಯುತ್ತಾರೆ ಅಥವಾ ಹೊಸದನ್ನು ಅಳವಡಿಸಿಕೊಳ್ಳುತ್ತಾರೆ. ಪ್ಲೂಟೋ ನಿಮ್ಮ 4ನೇ ಮನೆಯ ಮೂಲಕ ಹಿಮ್ಮೆಟ್ಟಿಸುತ್ತದೆ ಮತ್ತು ಮೇ 2ರಂದು ಅದರ ಹಿಮ್ಮೆಟ್ಟುವಿಕೆಯನ್ನು ಪ್ರಾರಂಭಿಸುತ್ತದೆ. ಈ ಆತ್ಮಾವಲೋಕನದ ಪ್ರಯಾಣವು ನಿಮ್ಮ ಕುಟುಂಬದ ಡೈನಾಮಿಕ್ಸ್ ಅಥವಾ ಬಾಲ್ಯದ ಅನುಭವಗಳಿಗೆ ಸಂಬಂಧಿಸಿದ ಬಗೆಹರಿಸಲಾಗದ ಸಮಸ್ಯೆಗಳು ಅಥವಾ ಸಮಾಧಿ ಭಾವನೆಗಳನ್ನು ಬೆಳಕಿಗೆ ತರಬಹುದು. ನೀವು ಮನೆಯಲ್ಲಿ, ವಿಶೇಷವಾಗಿ ನಿಮ್ಮ ಸಂಬಂಧಿಕರ ನಡುವೆ ಕೆಲವು ಸಮಸ್ಯೆಗಳನ್ನು ಪರಿಹರಿಸುವ ಅವಧಿಗಳನ್ನು ಹೊಂದಿರುತ್ತೀರಿ. ರಿಯಲ್ ಎಸ್ಟೇಟ್ ವ್ಯವಹಾರಗಳ ಬಗ್ಗೆ ಚರ್ಚೆಗಳು ನಡೆಯುತ್ತವೆ, ಆದರೆ ಇದು ದೀರ್ಘಾವಧಿಯ ಪ್ರಕ್ರಿಯೆಯಾಗಿದೆ.
ಈ ವಾರದ ಅದೃಷ್ಟ ಬಣ್ಣ ಕೆಂಪು. ಈ ವಾರದ ಅದೃಷ್ಟ ಸಂಖ್ಯೆ 32. ಈ ವಾರದ ಅದೃಷ್ಟದ ದಿನ ಭಾನುವಾರ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ದುರ್ಗಾ ಚಾಲೀಸಾ ಪಠಿಸಿ. ವೀಕ್ಷಕರೇ, ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಏಪ್ರಿಲ್ 29 ರಿಂದ ಮೇ 5 ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.